ಬೆಳಗ್ಗೆ 4 ಗಂಟೆಗೆ ಎದ್ದು ಟೆರೇಸ್ ಮೇಲೆ ವಾಕಿಂಗ್ ಮಾಡ್ತಾಯಿದ್ದೆ. ಅಲ್ಲಿ ಒಂದು ಪಕ್ಷಿ ಅದೇನೋ ಆ ಲೈಟ್‌ಗೋ ಆ ರೂಮಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ತುಂಬ ಒದ್ದಾಡ್ತಾ ಇತ್ತು ಹೊರಗಡೆ ಬರೋಕ್ಕೆ. ವಾಕಿಂಗ್ ಅಂತೂ ಬಿಡ್ತಾನೇ ಇಲ್ಲ ಫ್ರೆಂಡ್ಸ್. ಡೈಲಿ ಟೆರೇಸ್ ಮೇಲೆ ಹೋಗ್ತಾಯಿದ್ದೀನಿ. ಹೊರಗಡೆ ಹೋಗೋಕ್ಕೆ ಟೈಮ್ ಆಗ್ತಿಲ್ಲ, ಮಕ್ಳಿಗೆ ಓದಿಸ್ಬೇಕಲ್ಲ. 4ಗೆ ಎದ್ದೆ. ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು 4:30ಇಂದ 5:30ವರೆಗೂ ಮಾಡಿದ್ದೀನಿ. 1 ಅವರು. ಸೊ ಆಲ್ಮೋಸ್ಟ್ 3200 ಸ್ಟೆಪ್ಸ್ ಅಷ್ಟು ಆಯಿತು. ಆಮೇಲೆ ಇಡೀ ದಿನ ಅಷ್ಟೊತ್ತಿಗೆ 11,000 ಸ್ಟೆಪ್ಸ್ ಮುಗಿಸಿದ್ದೀನಿ. ಡೈಲಿ ಆಲ್ಮೋಸ್ಟ್ ಅಷ್ಟಾಗುತ್ತೆ, 10,000 11,000 ಅಷ್ಟು. ಬೆಳಿಗ್ಗೆ ಹೊತ್ತು ಫಾಸ್ಟಾಗಿ ಮಾಡಿದ್ರೂ ಕೂಡ ಅದು ಟೆರೆಸ್ ಕಡಿಮೆ ಇರುತ್ತೆ ಅಲ್ವಾ, ಅಷ್ಟಿರುತ್ತೆ. ಆಮೇಲೆ ಕಿಚನ್ನು ಯಾವಾಗಲೂ ಅಷ್ಟೇ, ಬೆಳಗ್ಗೆ ಬಂದಿದ್ದ ತಕ್ಷಣ ನೀಟಾಗಿ ಬೆಳಗ್ಗೆ ಸಿಕ್ಬಿಟ್ರೆ ಎಷ್ಟು ಮೂಡ್ ಬರುತ್ತೆ ಕೆಲಸ ಮಾಡೋಕ್ಕೆ ಅಂತ. ಆಮೇಲೆ ಈಗ ಸ್ವಲ್ಪ ಹೆಲ್ತ್ ಬಗ್ಗೆ ವೇಟ್ ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ದೀನಿ. ಬ್ರಾಕೊಲಿ ಸಲಾಡ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ. ಜಸ್ಟ್ ನೀರಲ್ಲಿ ಹಾಕಿದ್ದಿದ್ದು ಇಷ್ಟು ದಪ್ಪ ಹುಳ ಗೊತ್ತಾ, ನನಗೆ ನೋಡಿಬಿಟ್ಟು ತುಂಬಾ ಒಂಥರ ಅನಿಸ್ಬಿಡ್ತು. ಆಮೇಲೆ ತುಂಬ ಹುಷಾರಾಗಿರಬೇಕು. ಈ ಥರ ಕಾಲಿಫ್ಲವರು, ಕ್ಯಾಬೇಜು ಮತ್ತು ಬ್ರಾಕೊಲಿ ಅಂಥ ಇದರಲ್ಲಿ ತರಕಾರಿಯಲ್ಲಿ ಈ ಥರ ಹುಳುಗಳು ಇರೋದು ಜಾಸ್ತಿ. ಜಸ್ಟ್ ಉಪ್ಪನ್ನು ಹಾಕಿದ್ದಿದ್ದು, ಆ ಉಪ್ಪನ್ನು ಅದು ಟಾಲ್ರೇಟ್ ಮಾಡ್ಕೊಳ್ಳಲ್ಲ, ಹುಳಗಳು ಹೊರಗಡೆ ಬಂದುಬಿಡುತ್ತೆ. ಆಮೇಲೆ ಪನ್ನೀರನ್ನು ಹಾಕಿ ಸಲಾಡ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ. 500 ಗ್ರಾಮ್ಸ್ ಪನ್ನೀರ್ ತಂದಿದ್ದೆ. ಪನ್ನೀರ್ ಸೋಡ್ಸು ಡೈಲಿ ಯೂಸ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಪೇಪರಲ್ಲಿ ಹಾಕಿ ಬಿಸಾಕಿದೆ. ಆಮೇಲೆ ನೋಡೋಕ್ಕೇ ಒಂಥರ, ಅದನ್ನು ಏನಕ್ಕೆ ವೀಡಿಯೋ ಮಾಡಿಕೊಂಡೆ ಅಂದರೆ ನನ್ನ ಮಕ್ಕಳಿಗೆ ತೋರಿಸೋಣ ಅಂತ, ಮಲಗಿದ್ರು ಅವ್ರು ಇನ್ನು. ಆಮೇಲೆ ನೋಡಿ ಅದು ಟಾಕ್ಸಿನ್ಸ್ ರಿಲೀಸ್ ಮಾಡಿತ್ತು. ಆಮೇಲೆ ಅದಿಷ್ಟು ಪಾರ್ಟ್ನ ಕಟ್ ಮಾಡಿ ನೆಕ್ಸ್ಟ್ ಬೇರೆ ಎಲ್ಲ ನೀಟಾಗಿ ನೋಡಿ ಉಪ್ಪು ನೀರಲ್ಲಿ ಬೇಯಿಸಿ ಆಮೇಲೆ ಸಲಾಡ್ ಅಂತ ಮಾಡಿಕೊಂಡೆ. ಏನಿಲ್ಲ, ಉಪ್ಪು, ಅರಿಶಿನ, ಆರಿಗ್ಯಾನೋ ಪೌಡರ್ ಹಾಕ್ಕೊಂಡಿದ್ದೀನಿ. ಆಮೇಲೆ ನನಗೆ ವಿಟಮಿನ್ B12 ಕಡಿಮೆ ಇದೆ ಅಂತ ಇಂಜೆಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ. ಕೈಯಲ್ಲೆಲ್ಲ ರ್ಯಾಷಸ್ ಆಗಿದೆ ನೋಡಿ. ಸೊ ಈ ಥರ ಅದೆಲ್ಲ ಡಿಫಿಷಿಯನ್ಸಿ ಇದೇನೆ. ಸೊ ಅದಕ್ಕೇ B12 12 ಇಂಜೆಕ್ಷನ್ಸ್ ಹಾಕ್ಕೋಬೇಕಂತೆ. ಅದಕ್ಕೆ ಹಾಸ್ಪಿಟ್ಲಿಗೆ ಬಂದಿದ್ದೆ ಇಂಜೆಕ್ಷನ್ ಹಾಕಿಸ್ಕೊಳ್ಳೋಣ ಅಂತ. ಹೆಲ್ತ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದೆಲ್ಲ ಏಜ್ ಆಗ್ತಾ ಆಗ್ತಾ ಕಾಮನ್ನು, ಬಟ್ ನಾವುಗಳು ಕೇರ್ ತೊಗೋತಾ ಇರಬೇಕು. ಆ್ಯಕ್ಚುಲಿ ನನಗೀಗ ಅನ್ನಿಸ್ತಾ ಇದೆ, ತುಂಬ ಎಷ್ಟೇ ಕೇರ್ ತೊಗೊಂಡ್ರೂ ಕಡಿಮೆನೇ. ಈಗ ವಯಸ್ಸಾಗ್ತಿದೆ ಅಂದರೆ 35 ಕ್ರಾಸ್ ಆಗ್ತಾಯಿದ್ದೀವಿ ಅಂದರೆ ತುಂಬಾ ಹುಷಾರಾಗಿ ಡಯಟ್ ತೊಗೋಬೇಕು, ವಾಕಿಂಗ್ ಮಾಡಬೇಕು. ಎಷ್ಟೇ ನೀವು ಟ್ರೈ ಮಾಡಿದರೂ ಕೂಡ ನಮ್ಮ ಕೊಲೀಗ್ಸು ಅದೇ ಅಂತಿರ್ತಾರೆ, ಸುಮಾರು ಜನಕ್ಕೆ B12 D3 ಎಲ್ಲ ಡಿಫಿಷಿಯನ್ಸಿ ಆಗೋಗಿದೆ. ನನಗೂ ಅಷ್ಟೇ. HB ಸ್ವಲ್ಪ ಕಡಿಮೆ ಇದೆ, B12 D3 ಇದೆಲ್ಲ ಕಡಿಮೆ ಇದೆ. ಸೊ ಇಂಜೆಕ್ಷನ್ ಜೊತೆಗೆ ಸ್ವಲ್ಪ ಸನ್ಲೈಟ್ಗೂ ರೆಗ್ಯುಲರಾಗಿ ನಿಂತ್ಕೋತಾ ಇದ್ದೀನಿ. ಡೈಲಿ ಅಷ್ಟು ಎಳೆ ಬಿಸಿಲಲ್ಲಿ ಒಂದು 8-8:15 ಅಷ್ಟೊತ್ತಿಗೆ ಡೈಲಿ ನಿಂತ್ಕೋತಾ ಇದ್ದೀನಿ. ಇನ್ಮೇಲೆ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಾನು ಹೇಗೆ ನನ್ನ ಹೆಲ್ತ್ನ ನೋಡ್ಕೋತಾ ಇದ್ದೀನಿ ಅಂತ.